ಅನ್ನ ತಂಬುಳಿಯಲ್ಲಿ ಸ್ನಾನ ಮಾಡಬೇಕು. ಸರಿ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ತುತ್ತನ್ನು ತಿನ್ನಬೇಕು. ಬೇಸಿಗೆ ಕಾಲದ ತಂಬುಳಿ ಸೀರೀಸ್ನಲ್ಲಿ ಇವತ್ತು ಮಿಡಿ ಉಪ್ಪಿನಕಾಯಿ ತಂಬುಳಿಯನ್ನು ಮಾಡುವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನು ಮಿಡಿ ಉಪ್ಪಿನಕಾಯಿಯ ತಂಬುಳಿ ಮಾಡೋದು ಹೇಗೆ ಅಂತ ಹೇಳ್ತೇನೆ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಈಸಿ, 5 ನಿಮಿಷ ಸಾಕು. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಫ್ರೆಶ್ ತೆಂಗಿನಕಾಯಿಯನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು. ಮಿಕ್ಸಿ ಯಾವಾಗಲೂ ಸಣ್ಣ ಜಾರ್ ಯೂಸ್ ಮಾಡಬೇಕು, ಯಾಕಂದರೆ ಅದು ಸರಿ ರುಬ್ಬಿಕೊಳ್ಬೇಕು, ತುಂಬ ನಯವಾಗಿ ಇರಬೇಕು. ಮತ್ತು ಇದು ಫುಲ್ ಮಿಡಿ ಹಾಕ್ತೇನೆ ನಾನು. ಉಪ್ಪು ಎಕ್ಸ್ಟ್ರಾ ಹಾಕೋದು ಬೇಡ, ಯಾಕಂದರೆ ನಾವು ಇದರಲ್ಲಿ ಉಪ್ಪಿರ್ತದೆ, ಸೊ ಉಪ್ಪು ಎಕ್ಸ್ಟ್ರಾ ಬೇಡ. ಅರಿಲಿಕ್ಕೆ ಬೇಕಾಗುವಷ್ಟು ನೀರು ಸ್ವಲ್ಪ ಸಾಕು. ಇದನ್ನು ಈಗ ನುಣ್ಣಗೆ ರುಬ್ಬಿಕೊಳ್ಬೇಕು. ನುಣ್ಣಗೆ ರುಬ್ಬಿದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ರೆ ಮತ್ತು ಇದಕ್ಕೆ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿದರೆ ತಂಬುಳಿ ರೆಡಿ. ಉಪ್ಪು ನೋಡಿಕೊಂಡು ಹಾಕಿದರೆ ಆಯಿತು. ಈ ತಂಬುಳಿ ಒಳ್ಳೆ ಪರಿಮಳ ಆಗೋದು, ಮಾವಿನಕಾಯಿಯ ಉಪ್ಪೆಲ್ಲ ಸೇರಿಸಿ ಉಪ್ಪಿನಕಾಯಿಯ ಪರಿಮಳ ಇರ್ತದೆ. ಹಾಗೆ ಆ ಕೋಗಿಲೆಯದ್ದು ಟೇಸ್ಟ್ ಒಳ್ಳೆಯದಾಗ್ತದೆ. ಕೋಗಿಲೆ ಅಂದರೆ ನಾವು ಒಳಗಿನ ತಿರುಳನ್ನು, ಬೀಜ ಇರ್ತದಲ್ಲ ಸಣ್ಣದನ್ನು, ಕೋಗಿಲೆ ಅಂತ ಹೇಳೋದು ನಾವು. ಮಿಕ್ಸಿಯಲ್ಲಿ ತುಂಬ ಇರ್ತದೆ, ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಹಾಕಿದರೆ ಆಯಿತು. ಮತ್ತು ಕನ್ಸಿಸ್ಟೆನ್ಸಿ ನೋಡಿಕೊಂಡು, ಟೇಸ್ಟ್ ನೋಡಿಕೊಂಡು ಮಜ್ಜಿಗೆ ಸೇರಿಸಿದರೆ ಮಿಡಿ ಉಪ್ಪಿನಕಾಯಿಯ ತಂಬುಳಿ ರೆಡಿ ಆಯಿತು. 5 ನಿಮಿಷ ಕೂಡ ಮಾಡಲಿಕ್ಕೆ ಬೇಡ ಇದು. ಕೊನೆಗೆ ತುಪ್ಪದಲ್ಲಿ ಒಗ್ಗರಣೆ, ಕರಿಬೇವಿನ ಸೊಪ್ಪು, ಸಾಸಿವೆ ಹಾಗೆ ಮೆಣಸು, ತಂಬುಳಿ ರೆಡಿ. ತಂಬುಳಿ ರುಚಿ ನೋಡುವ ಹೇಗಾಗಿದೆ ಅಂತ. ತಂಬುಳಿ ಊಟ ಮಾಡಬೇಕಾದ್ರೆ ತಂಬುಳಿಯನ್ನು ಅನ್ನಕ್ಕೆ ಸುರಿಬೇಕು. ಅನ್ನ ತಂಬುಳಿಯಲ್ಲಿ ಸ್ನಾನ ಮಾಡಬೇಕು, ಅಷ್ಟು ಹಾಕಬೇಕು. ಹಾಗೆ ತಂಬುಳಿ ಹೆಚ್ಚು ನೀರಿದ್ದರೆ ಒಳ್ಳೆಯದಾಗೋದು, ಮಜ್ಜಿಗೆ ಸರಿ ಬೀಳಬೇಕು. ಸ್ವಲ್ಪ ಸಲಾಡ್ ಇದೆ, ಈ ಸಲಾಡ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಅದರ ರೆಸಿಪಿಯನ್ನು ಹಾಕ್ತೇನೆ. ಟೇಸ್ಟ್ ಮಾಡುವ. ಸರಿ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ತುತ್ತನ್ನು ತಿನ್ನಬೇಕು. ಈ ತಂಬುಳಿ ವಿಶೇಷತೆ ಅಂದರೆ ಉಪ್ಪಿನಕಾಯಿಯ ಪರಿಮಳ ಬರ್ತದೆ, ಉಪ್ಪಿನಕಾಯಿ ತಿಂದ ಫೀಲ್ ಇರ್ತದೆ, ಬಟ್ ಖಾರ ಅಲ್ಲ. ಸೂಪರ್. ಉಪ್ಪೇನು ಎಕ್ಸ್ಟ್ರಾ ಹಾಕಲೇ ಇಲ್ಲ, ಅದರಲ್ಲೇ ಉಪ್ಪಿರ್ತದೆ. ಸಲಾಡ್ ಕೂಡ ಒಳ್ಳೆಯದಾಗಿದೆ. ಹಾಗಾದರೆ ನೀವು ಕೂಡ ಉಪ್ಪಿನಕಾಯಿ ಕರಡಿಗಿಂದ ಒಂದು ಉಪ್ಪಿನಕಾಯಿ ತೆಗೆದು, ಮಿಡಿ ತೆಗೆದು ತಂಬುಳಿನ ಮಾಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಬೈ ಬೈ, ಟೇಕ್ ಕೇರ್. ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಭಾವಲೋಕ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.